ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕಾರುಣಿ ನಿಮಿತ್ತವಾಗಿ ಕಾರ ಹುಣ್ಣಿಮೆ ಕರಿ ಹರಿದ್ರದ ವಿಡಿಯೋ ಮಾಡಿ ನೋಡ್ರಿ. ನಾ ಇಲ್ಲಿ ಗೋಟೆದೊಳಗೆ ಹನವಾಡ ರೋಟಿಗೆ ಕಾಸಾಪ್ ಕಕ್ಕ ಲಕ್ಷ್ಮಣ್ ದಳವಾಯಿ ಅಂತಕ್ಕಂಥ ತೋಟಕ್ಕೆ ಬಂದೇನ್ರಿ. ಅವರು ಎತ್ತ ಈ ರೀತಿ ರೆಡಿ ಮಾಡ್ಯಾರ ನೋಡ್ರಿ. ಎತ್ತ ಎಷ್ಟು ಚಂದ ರೆಡಿ ಮಾಡ್ಯಾರು, ಬಣ್ಣ ಹಚ್ಚಾರಿ, ಅಂದ್ರೆ ಎತ್ತಿನ ಮೇಯ್ ತೊಳೆದ್ರಿ. ಆಮೇಲೆ ಕಾರ ಹುಣ್ಣಿಮೆಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಬ್ಬರೆಲ್ಲ ಮನೆಯೊಳಗೆ ದನಗಳಿಗೆ ಮೇಯ್ ತೊಳೆದ ಬಣ್ಣ ಹಚ್ತಾರೆ. ಇದೇ ರೀತಿ ಎತ್ತಿಗೆ ಬಣ್ಣ ಹಚ್ಚಾರಿ, ಕೋಡಿಗೆ ತುರಾಯಿ ಹಾಕ್ಯಾರಿ, ರಿಬ್ಬನ್ ಹಾಕ್ಯಾರಿ, ಆಮೇಲೆ ಹನಿ ಪಟ್ರಿ, ಆಮೇಲೆ ಮೂಗುದಾರಿ ಹೊಸಾದ್ರಿ, ಕೊಳ್ಳಾಗ ಲಡ್ ಹೊಸದು, ಅದಕ್ಕೆ ಹಚ್ಚಿರ್ತಕ್ಕಂಥ ದಾರ ಹೊಸಾದ್ರಿ, ಪ್ರತಿಯೊಂದೆಲ್ಲ ಹೊಸದ ಮಾಡ್ಯಾರಿ. ಕಾರಣವಾಗಿ ಇವ್ರ ಕಾಕವ್ರ ಮೂಗುದಾರಿಗೆ ಹಚ್ಚಿದ ದಾರ ಈ ರೀತಿ ಕುಡಿಗೆಲ್ಲ ಕೊಯ್ಲಾಕತ್ತಾರೆ. ಈಗ ಕಾಸಪ್ ಕಾಕ ಅವರ ಮನೆ ಮುಂದೆ ಎತ್ತುಗಳ ತೊಗೊಂಡು ಹೊಂಟಾರಿ. ಅಲ್ಲಿ ಮನೆ ಮುಂದೆ ಅವರು ಮಾತಾಡೋರದಾರಿ ಫ್ರೆಂಡ್ಸ್. ಅಂದ್ರೆ ಕಾರ್ ಹುಣ್ಣಿಮೆಗೆ ಎತ್ತ ಯಾವ ರೀತಿ ರೆಡಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೇಳೋಣ ಬರ್ರಿ. ಮನೆ ಮುಂದೆ ಅವ್ರದ್ದೇ ಅದು ಸ್ವಂತ ಟ್ರ್ಯಾಕ್ಟರ್ ಐತ್ರಿ. ಆಮೇಲೆ ಇವು ಜೋಳ ಸಜ್ಜಿ ಗೋಧಿ ತುಂಬಿಟ್ಟಾರ ನೋಡ್ರಿ ಡಬ್ಬಿಗಳು. ನಾಯಿ ಮರಿ ಒಂದು ಕ್ಯೂಟ್ ಐತ್ರಿ ನೋಡ್ರಿ. ನನಗಂತೂ ಭಾರಿ ಖುಷಿ ಆಯ್ತು ರೀ. ಚಿಕ್ಕ ಚಿಕ್ಕ ನಾಯಿ ಮರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಲತ್ತೈತ್ರಿ. ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದೈತಿ ನೋಡ್ರಿ. ಕಾಕಾರ್ದು ಎತ್ತಗಳಿಗೂ ಚಂದನೂ ಕಟ್ಟ್ಯಾರಿ ಮನೆ ಮುಂದೆ. ಈ ರೀತಿ ನೋಡಿ ನನಗಂತೂ ಭಾರಿ ಖುಷಿ ಆಯ್ತು ರೀ ಫ್ರೆಂಡ್ಸ್. ಹೂವಿನ ಗಿಡ ಅದು ಹಚ್ಚಾರಿ. ಅದಲ್ದನ ಚಿಕ್ಕ ಮಕ್ಕಳೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸಂಭ್ರಮದಿಂದ ಓಡಾಡ್ಲಾಕತ್ತಾರು. ನಾಯಿ ಮರಿಗೆ ಚಪಾತಿ ಹಾಕ್ಯಾರ, ತಿರ್ಲಾಕತ್ತೈತಿ ನೋಡ್ರಿ ಎಷ್ಟು ಚಂದ. ಇನ್ನು ಅವರು ಟಗರು ಸಾಕಾಣಿಕೆ ಮಾಡ್ಯಾರಿ ಮನೆ ಮುಂದೆ. ಅಂದ್ರೆ ಸಣ್ಣ ಟಗರಿನ ಮರಿ ತಂದು ಸಾಕಿ ಅಥವಾ ದೊಡ್ಡ ಮಾಡಿ ಇವು ಒಂದು 40-50 ಸಾವಿರ ತನ ಮಾರ್ತಾವ್ರಿ ದೊಡ್ಡ ಅದು ಬಳಕ ಫ್ರೆಂಡ್ಸ್. ನೋಡಿ ನನಗಂತೂ ಭಾರಿ ಖುಷಿ ಆತ್ರಿ. ಟಗರಿನ ಮರಿ, ನಾಯಿ ಮರಿ ನೋಡ್ರಿ. ಆಮೇಲೆ ಮನೆ ಚಿಕ್ಕದಾದ್ರು ಅರಮನೆ ಇದ್ದಂಗೆ ಐತ್ರಿ. ಈಗ ಇವ್ರ ಕಾಕ ಅವರು ಎಲ್ಲ ಎತ್ತುಗಳು ರೆಡಿ ಮಾಡ್ಲಾಕತ್ತಾರಿ. ಅವಕ್ಕೆ ಮತ್ತಷ್ಟು ಇನ್ನಷ್ಟು ಅಲಂಕಾರ ಮಾಡ್ಲಾಕತ್ತಾರಿ ಹಗ್ಗ ಅದು ಹಚ್ಚಿ. ಈಗ ಮುಂದೆ ಅವ್ರು ಮಾತಾಡ್ಯಾರ ಕಾಸಪ್ ಕಾಕ ಅವ್ರು ಕೇಳ್ರಿ. ಕಾಕಾರ ಎತ್ತ ಯಾಕೆ ರೆಡಿ ಮಾಡಿರಿ? ಕಾರುಣಿ ಕರೀರಿ. ಏನೇನು ಎತ್ತಿಗೆ ಅಲಂಕಾರ ಏನೇನು ಮಾಡಿರಿ? ಅದ ಕೋಡಿಗೆ ಮ್ಯಾಗ ಹಾಕಿದ್ದು ತುರಾಯಿ ರೀ, ಆಮೇಲೆ ರಿಬ್ಬನ್ ರೀ ಅಂತ, ಆಮೇಲೆ ಹಣಿಗೆ ಹಾಕಿದ್ರಿ ಗೊಂಡ್ರಿ, ಹಣಿಪಟ್ರಿ, ಆಮೇಲೆ ಇದು ಕೆಳಗಡೆ ನೀವು ಹಿಡಿದಿರಲ್ರಿ ಹಾಕ ಅದಕ್ಕೆ. ಹಾಂ ರೀ, ಲಡ್ರಿ ಅದು ಕೊಳಗಿಂದ. ಹಾಂ ರೀ, ಅಂದ್ರೆ ಇವು ಯಾರಿ ಮಾಲಕ್ರಿ? ದಳವಾರಿ. ಎಷ್ಟು ವರ್ಷ ಆತ ಅಂದ್ರೆ ಅದು ಕಾರುಣಿ ಕರಿಗೆ ನೀವು ರೆಡಿ ಮಾಡಿರಿ ಎತ್ಕೊಳ್ರಿ? ವರ್ಷ ರೀ. ಅಂದ್ರೆ ಬಂಡಿ ಜಗುದೇನು ಹೆಂಗ್ರಿ? ಇಲ್ರಿ, ಕುಡ್ವಾರ ಆಗ್ಯಾರಿ. ಅಂದ್ರೆ ಇದು ಬರೀ ಎತ್ತಿನ ಮೆರವಣಿಗೆ ಮಾಡುದ್ರಿ. ಹಾಂ, ರೆಡಿ ಅದಾವಲ್ರಿ ಎತ್ಕೊಳ್ರಿ? ಎಷ್ಟು ಜೋಡ ಅದಾವ್ರಿ ನಮ್ಮ ಗೊಟ್ಟೆದ ಊರಾಗ್ರಿ ರೆಡಿ ರೀ ಇವತ್ತು ರೀ? 6 ಜೋಡ ಅದಾವ್ರಿ. ಓಕೆ, ಹೋಗುಣ್ರಿ ಊರಾಗ್ರಿ ಇವಾಗ ಎಲ್ಲಿ? ಹಾಂ ರೀ, ಹಾಂ ರೀ, ಹಾಂ, ನಿಮ್ದ ಫಸ್ಟ್ ವಿಡಿಯೋ ಹಾಕ್ತೇನೆ. ಲಕ್ಷ್ಮಣ ಕಾಕ ಅವರು ಯಾವ ರೀತಿ ತಮ್ಮದೇ ಆದ ಎತ್ತುಗಳ ಬಗ್ಗೆ ಅಲಂಕಾರ, ಕಾರ ಹುಣ್ಣಿಮೆಗೆ ಎತ್ತ ಯಾವ ರೀತಿ ರೆಡಿ ಮಾಡ್ಯಾರು, ಎಷ್ಟು ಜೋಡಿ ಎತ್ತುಗಳು ರೆಡಿ ಆಗ್ಯಾವ ಅಂತೇಳಿ ಎಲ್ಲ ಹೇಳಿದ್ರು. ಇವಾಗ ಎತ್ತ ತಗೊಂಡ ಊರಾಗ ಹೊಂಟಾರ ಫ್ರೆಂಡ್ಸರ್. ಕಾಕ ಅವರು ಮುಂದಾಗ್ಯಾರು. ಈಗ ಅವ್ರ ತೋಟದಿಂದ ಅಂದ್ರೆ ರೋಡಿಗೆ ಹೋಗ್ತಾರೆ. ಒಳಗೈತಿರಿ ಅಂದ್ರೆ ಹನವಾಡ ರೋಟಿಗಿರಿ ಅದು. ಈಗ ಎತ್ತ ಹೊಡ್ಕೊಂಡು ಹೊಂಟ್ರಿ. ಎತ್ತಿಗೆ ಒಂದು ಸ್ವಲ್ಪ ಹೊಸದವ್ರಿ. ಯಾವತ್ತವರು ಆ ರೋಟಿಗೆ ಹೋಗಿರ್ಲಿಲ್ಲ. ಊರಾಗ ಎತ್ತುಗಳು ಹೋಗ್ಲಾಕ ಒಲ್ಲೆ ಅನ್ನಕತ್ತಿದ್ದು ನೋಡ್ರಿ. ಯಾವ ರೀತಿ ಅಂದ್ರೆ ಒಂದು ಸ್ವಲ್ಪ ಹೊಸ ಜಾಗ, ಆಮೇಲೆ ಹೊಸ ರೂಟ ಹೋಗೋ ಡೈಲಿ ಹೋಗಿದ್ದು ರೂಟ್ ಇತ್ತಂದ್ರೆ ಏನೋ ಎತ್ತುಗಳು ಹೊಕ್ಕವ್ರಿ ಚಂದಂಗಿ. ಒಂದು ಸ್ವಲ್ಪ ಎತ್ತುಗಳು ಏನು ಮಾಡಾಕತ್ತಿದ್ವು, ಹೊಳ್ಳಿ ಮನೆಗೆ ಬರ್ಲಾಕತ್ತಿದ್ವು ರೀ ಒಲ್ ಅಂಥೇಳಿ, ಅಂದ್ರೆ ವಾಪಸ್ ಮನೆಗೆ. ಅವಾಗ ಕಾಕ ಅವ್ರು ಏನು ಮಾಡಿದ್ರು, ಅವು ಇಲ್ಲೇ ನಿಂದಿರ್ಲಾಕತ್ತಾರ, ವಾಪಸ್ ಮನೆಗೆ ಬರತ್ತಾರ. ಒಂದು ಸ್ವಲ್ಪ ಅಂದ್ರೆ ಬಾರ್ಕೋಲಿ ಏನು ಮಾಡ್ಲಾಕತ್ತರು, ಕಾಲಿಗೆ ಚಿಟಿಕಿ ಎಟಾಕ್ ಕೊಟ್ರಿ. ಅಂದ್ರೆ ಜೋರ್ಲಿ ಏನು ಬಡ್ದಿಲ್ಲ, ಒಂದು ಸ್ವಲ್ಪ ಅಂದ್ರೆ ಮುಂದೆ ಹೋಗುವಲ್ಲಾಗಿದ್ದು ರೀ ಅವು. ಅದಕ್ಕೆ ಒಂದು ಸ್ವಲ್ಪ ಇನ್ನೊಬ್ರು ಕಾಕ ಅವರು ಹಿಂದ್ಗಡೆಯಿಂದ ಏನು ಮಾಡಿದ್ರಿ, ಒಂದು ಸ್ವಲ್ಪ ರೋಡಿಗೆ ಹೋಗುತ್ತಾನ ರೀ ಈ ರೀತಿ ಒಂದು ಸ್ವಲ್ಪ ರೋಡಿಗೆ ತೊಗೊಂಡು ಬಂದರು. ಇವಾಗ ಇಲ್ಲಿ ರೋಡ್ ಮೇಲೆ ಬಂದ್ಬಳಕ ಇಲ್ಲೇ ಅಂದ್ರೆ ಕನಕಾಪ್ಗಳವ್ರ ಅಂದ್ರೆ ಅಡ್ರೆಸ್ ಐತ್ರಿ ಇವ್ರದ್ದು. ಇಲ್ಲಿ ಇವ್ರ ಮನೆಗೆ ಬಂದೀವಿ ನೋಡ್ರಿ, ಕಾಕವ್ರ ಮನೆಗೆ. ಇಲ್ಲಿ ಹನವಾಡ ರೋಟಿಗೆ ಅದಾವ್ರಿ ಇವ್ರು. ಅಂದ್ರೆ ಶಿವಪ್ಪ ಮುತ್ಯ ಅವರ ಕನಕಾಪ್ಗಳು ಅಂತಕ್ಕಂಥವ್ರ ಮನೆ ಹತ್ರ ಇವ್ರು ಎಲ್ಲರ ಮನೆ ಅದಾರ. ಇವರು ಈ ರೀತಿ ಎಲ್ಲ ಎತ್ತುಗಳಿಗೆ ಅಲಂಕಾರ ಮಾಡ್ಯಾರ ನೋಡ್ರಿ. ಯಾವ ರೀತಿ ಕಟ್ಟ್ಯಾರಿ, ಕಲರ್ ನೋಡ್ರಿ, ರಿಬ್ಬನ್ ರೀ, ಆಮೇಲೆ ಪ್ರತಿಯೊಂದೆಲ್ಲ ನೋಡಿ ನನಗಂತೂ ಭಾರಿ ಖುಷಿ ಆಯ್ತು ರೀ. ನಮ್ಮ ಗೋಟೆದ ಗ್ರಾಮದೊಳಗೆ ಎತ್ತ ಯಾವ ರೀತಿ ರೆಡಿ ಮಾಡ್ಯಾರ ನೋಡ್ರಿ. ಸಣ್ಣ ಕರುಗಳು ರೆಡಿ ಮಾಡ್ಯಾರಿ. ಒಂದು 6 ತಿಂಗಳದ್ದು, ಒಂದು 14 ತಿಂಗಳದ್ದು ಕರ ಐತ್ರಿ. ಭಾರಿ ಚಂದ ಅನ್ನಿಸ್ತು ರೀ ನನಗಂತೂ. ಕಾರ ಹುಣ್ಣಿಮೆ ನಿಮಿತ್ತವಾಗಿ ನಮ್ಮ ಗೋಟೆದ ಗ್ರಾಮದೊಳಗೆ ಎಷ್ಟು ಚಂದ ರೆಡಿ ಮಾಡಿರ್ತಾರೆ ಎತ್ತುಗಳಂತ ನೋಡಿ. ಇಲ್ಲಿ ಶಿವಪ್ಪ ಮುತ್ಯ ಕನಕಾಪ್ಗಳವ್ರ ಮನೆ ತೋರಿಸ್ತು ನೋಡ್ರಿ. ಇವರು ಭಾರಿ ಮನೆ ಕಟ್ಟ್ಯಾರಿ ಫ್ರೆಂಡ್ಸ್. ನೋಡಿ ನನಗಂತೂ ಭಾರಿ ಖುಷಿ ಆಯ್ತು. ಎಲ್ಲ ರೈತರು ಅದಾರ ಇವರು, ಪ್ರಗತಿಪರ ರೈತರು. ರೈತರ ಮನಿನ ನೋಡಿ ಅರಮನೆ ಇದ್ದಂಗೆ ಐತ್ರಿ. ಇವ್ರು ಮುತ್ಯ ಅವ್ರ ಸಸ್ಯ ಅದಾರ ರೀ, ಅಂದ್ರೆ ದೊಡ್ಡ ಸಸ್ಯ ಅವರು ಕೂಡ ಏನು ಮಾಡಿದ್ರಿ, ಚಂದ ಮಾತಾಡಿದ್ರು, ಅಂದ್ರೆ ಮಾಹಿತಿ ಹೇಳಿದ್ರಿ ಎಲ್ಲ ಮನೆ ಬಗ್ಗೆ.
ಮನೆ ನೋಡಿ ಭಾರಿ ಖುಷಿ ಆಯ್ತು. ಎಲ್ಲ ದೊಡ್ಡ ಮನೆ ಐತ್ರಿ, ಕಾಳಿನ ಚೀಲದು ದೊಡ್ಡ ದೊಡ್ಡ ಎಲ್ಲ ಒಟ್ಟ್ಯಾರ ಫ್ರೆಂಡ್ಸ್. ಮುತ್ಯ ಅವರು ಇರಲಿಲ್ಲ, ಅವ್ರದ್ದು ಒಂದು ಮನೆ ಮುಂದೆ ಫೋಟೋ ತೊಗೋಬೇಕಂತ ಮಾಡಿದ್ನಿ. ಅವರು ಕಾರುಣಿ ನಿಮಿತ್ತವಾಗಿ ಊರಾಗ ಹೋಗಿದ್ರು, ಅದಕ್ಕೆ ಅವ್ರದ್ದು ಮನಿದ ಅಷ್ಟ ವಿಡಿಯೋ ತೊಗೊಂಡು ಬಂದನು. ಇವಾಗ ಊರಾಗ ಇಲ್ಲಿ ನೋಡ್ರಿ ನಾ ಎಲ್ಲಿ ಬಂದಪ್ಪ ಅಂದ್ರೆ ಸೊಸೈಟಿ ಮುಂದ್ರಿ ಹನುಮಾನ ಮಂದಿರ, ಇಲ್ಲಿ ತೊಗೊಂಡು ಬಂದ್ರೆ ನೋಡ್ರಿ ಅವ್ರು ಕಾಕ ಅವರು ಎತ್ತುಗಳು ಹೊಡ್ಕೊಂಡು ಫ್ರೆಂಡ್ಸ್. ಹನುಮಾನ ಮಂದಿರ ಮುಂದೆ ಎಲ್ಲ ಎತ್ತುಗಳು ಬರ್ತಾನೆ ವೇಟ್ ಮಾಡ್ತಾರೆ, ಇನ್ನೂ ಬರೋದವ್ರಿ ಎಲ್ಲಾರು ತೋಟದಾಗಿನ ಎತ್ತುಗಳು ತೊಗೊಂಡು ಫ್ರೆಂಡ್ಸ್. ಇವ್ರ ಕಾಕ ಅವ್ರು ಅಷ್ಟೇ ಏನು ಮಾಡಿದ್ರಿ ಇಲ್ಲಿ ತಂದ ಸೊಸೈಟಿ ಮುಂದೆ ನಿಂದ್ರಿಸಿದ್ರು ನೋಡ್ರಿ. ಈ ರೀತಿ ಅಂದ್ರೆ ಇಲ್ಲಿ ಫಸ್ಟ್ ಹನುಮಾನ ಮಂದಿರದ ಮುಂದಿಂದ ಹಾಸ್ರಿ, ಅಂದ್ರೆ ಹಿಂದಗಡೆಯಿಂದ ಬ್ಯಾಂಕಿನ ಹತ್ರ ಹಾಸ್ರಿ ಏನು ಮಾಡ್ತಾರೆ ಬಸ್ ಸ್ಟ್ಯಾಂಡ್ಗೆ ಹೋಗೋರ್ದಾರು. ಇಲ್ಲಿ ಪ್ರತಿಯೊಬ್ಬರೆಲ್ಲ ಗೋಳೆ ಆದ್ರೆ ನೋಡ್ರಿ ಊರಾಗಿನವರು ಎಲ್ಲರೂ ಎತ್ತ ತೊಗೊಂಡು. ಈಗ ಎತ್ತ ಓಡಿಸ್ಕೊತ ಬಸ್ ಸ್ಟ್ಯಾಂಡ್ದಿಂದ ಬಂದ್ರೆ ನೋಡ್ರಿ ಇವ್ರು ಎಲ್ಲರೂ ನಮ್ಮ ಯುವಕರ ಮಂಡಳಿ ಅವರು. ಎತ್ತಿಂದ ಕಾಲು ಒಂದು ಸ್ವಲ್ಪ ಜಾರ್ತ್ರಿ, ಅದು ಸಿಮೆಂಟ್ ಕಾಂಕ್ರೀಟ್ ಇತ್ತಲ್ರಿ, ಅದಕ್ಕೆ ಎತ್ತುಗಳು ಹೊಲ್ದಾಗ ತಿರುಗಾಡಿದ ರೂಢ ಇರ್ತೈತಿ, ಊರಾಗ ತಿರುಗಾಡಿ ಇರಂಗಿಲ್ಲ. ಎತ್ತ ಓಡಿಸ್ಕೊಂಡು ಬರೋ ಮುಂದಾಗ ಒಂದು ಸ್ವಲ್ಪ ಕಾಲ ಸ್ಲೀಪ್ ಆಯ್ತು. ಇವ್ರು ಹನುಮಾನ ಮಂದಿರದ ಮುಂದೆ ಬಂದ್ರೆ ಇನ್ನೇನು ಮಾಡ್ತಾರೆ ಬಸ್ ಸ್ಟ್ಯಾಂಡ್ದಿಂದ ತೊಗೊಂಡು ಬಂದಾರೆ ಅವ್ರು ಎತ್ತ ಓಡಿಸ್ಕೊತ. ಕಾರ್ ಹುಣ್ಣಿಮೆಗೆ ನಮ್ಮ ಕಡೆ ಇದೇ ರೀತಿ ಮಾಡ್ತಾರೆ ಗೋಟೆದೊಳಗ್ರಿ. ಇಲ್ಲಿ ಗೋಟೆದೊಳಗಿಂದ ಹನುಮಾನ ಮಂದಿರ ನೋಡ್ರಿ. ಇಲ್ಲಿ ಬಂದಾಗ ಏನು ಮಾಡ್ತಾರೆ ಹನುಮಾನ ಮಂದಿರ ಮುಂದೆ ಎರಡು ಎತ್ತ ನೆನೆಸಿದ್ರಿ. ಇವರು ಕೂಡ ಯಾವ ರೀತಿ ಬಣ್ಣದು ಚಂದ ಮಾಡ್ಯಾರ ನೋಡ್ರಿ, ಡಿಸೈನ್ ನೋಡ್ರಿ. ಎತ್ತಿಗೆ ಪ್ರಸಾದ ತಂದು ಹಚ್ತಾರೆ ಇನ್ನು ಗುಡಿ ಒಳಗಿಂದ್ರಿ ಹನುಮಾನ ಪ್ರಸಾದ. ಇವರು ತಮ್ಮವ್ರು ಹೋಗಿ ತೊಗೊಂಡು ಬಂದ ಏನು ಮಾಡಿದ್ರಿ ಎತ್ತಿಗೆ ಎರಡು ಎತ್ತುಗಳಿಗೆ ಪ್ರಸಾದ ಹಚ್ಚಿದ್ರಿ. ಇನ್ನು ಪ್ರಸಾದದು ಹಚ್ಚೋದಾಗನ ಏನು ಮಾಡ್ತಾರೆ ಮತ್ತು ಇದೇ ರೀತಿ ಓಡಿಸ್ಕೊತ ಮೆರವಣಿಗೆ ಮಾಡಿಸ್ಕೊತ ಏನು ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಒಳಗ್ರಿ ಬಸವೇಶ್ವರ ಮಂದಿರ ಐತ್ರಿ, ಅಲ್ಲಿ ಬಸವನ ಗುಡಿ ಮುಂದೆ ಹೋಗಿ ಎತ್ತುಗಳು ಎಲ್ಲರೂ ಅಲ್ಲಿ ನಿಂದ್ರಿಸ್ತಾರೆ ಫ್ರೆಂಡ್ಸ್. ಬಸವನ ಗುಡಿಯಿಂದ ನಿಂದ್ರಿಸಿರ್ಬೇಕು, ಅಲ್ಲಿದ ಬ್ಯಾಂಡ್ ಅದು ಬಾರಿಸ್ಕೊತ ಮತ್ತು ಏನು ಮಾಡ್ತಾರೆ ಹನುಮಾನ್ ಮಂದಿರಕ್ಕೆ ತೊಗೊಂಡು ಬರ್ತಾರೆ. ಎಲ್ಲ ಜೋಡಿ ಮ್ಯಾಗೆ ಎತ್ತುಗಳು ಎಷ್ಟು ಜೋಡಿ ಇರ್ತಾವಲ್ಲ ಅಷ್ಟು ಜೋಡ. ಇವಾಗ ಇವ್ರು ಎತ್ತ ಇನ್ನು ಎಲ್ಲಿ ತೊಗೊಂಡು ಹೋಗ್ತಾರಪ್ಪ ಅಂದ್ರೆ ಬಸವೇಶ್ವರ ದೇವಸ್ಥಾನಕ್ಕೆ ತೊಗೊಂಡು ಹೋಗೋರ್ದಾರ ಫ್ರೆಂಡ್ಸ್. ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ, ಬಣ್ಣ ಎಷ್ಟು ಚಂದ ಹಚ್ಚಾರ ಎತ್ತುಗಳಿಗೆ. ನನಗಂತೂ ನೋಡಿ ಭಾಳ ಖುಷಿ ಆತ್ರಿ. ಈ ಎತ್ತಿನ ಬಣ್ಣ ನೋಡ್ರಿ ಇವರು ತಮ್ಮವ್ರು ಚಲೋ ರೆಡಿ ಮಾಡ್ಯಾರಿ ನೋಡ್ರಿ. ಎತ್ತುಗಳು ಎಷ್ಟು ಚಂದ ಓಡಾಡ್ತಾವ್ರಿ, ಅಂದ್ರೆ ಸಣ್ಣ ತಮ್ಮವ್ರು ಅದಾರಿ. ಅಂದ್ರೆ ಊರಾಗ ಒಂದು ಸ್ವಲ್ಪ ಎತ್ತುಗಳು ಓಡ್ತಿರ್ತಾವ್ರಿ, ಸ್ಲೋ ತೊಗೋಬೇಕಾಕತಿ, ಯಾಕಂದ್ರೆ ಗಾಡಿ ಅದು ಬರ್ತಿರ್ತಾವ್ರಿ. ಅಂದ್ರೆ ಅದಕ್ಕೆ ಏನು ಮಾಡ್ಲಕತ್ತಾರೆ ನಿಂದ್ರಿಸಿ ಅದ್ರನ್ನ ಎಲ್ಲ ಎತ್ತುಗಳು ಅಂದ್ರೆ ಸ್ಲೋ ತೊಗೊಂಡು ಏನು ಮಾಡ್ತಾರೆ ಇನ್ನು ಬಸವನ ಗುಡಿಗೆ ಹೋಗ್ತಾರೆ. ಇವರು ಇಲ್ಲಿ ಕಾಕ ಅವರು ಎಲ್ಲ ರೆಡಿಯಾಗಿ ನಿಂತಾರಿ. ಹಂಗೆ ಮತ್ತಷ್ಟು ಜೋಡ ಎತ್ತುಗಳದು ಬರ್ಲಾಕತ್ತವ್ರು ಫ್ರೆಂಡ್ಸ್. ಇವರು ಅಷ್ಟರು ಒಮ್ಮೆಗೆ ಒಳ ಮಾಡ್ಕೊಂಡು ಒಂದು 4 ಜೋಡಾಗನ ಏನು ಮಾಡ್ತಾರೆ ಅಷ್ಟರು ಹೋಗೋರ್ದಾರು. ಈಗ ಮತ್ತು ಒಂದೆರಡು ಜೋಡು ಬಂದು ನೋಡ್ರಿ, ಒಂದು ಜೋಡ್ರಿ ಈ ಥರದ್ದು ಎತ್ತಿಂದ ಅಲಂಕಾರ ನೋಡ್ರಿ. ಕಲರ್ ನೋಡ್ರಿ ಪ್ರತಿಯೊಬ್ಬರೆಲ್ಲ ತಮ್ಮದೇ ಆದಂಥ ಬೇರೆ ಬೇರೆ ಕಲರ್ ರೀ, ಬೇರೆ ಬೇರೆ ಡಿಸೈನ್ ಯಾವ ರೀತಿ ಎತ್ತಿಗೆ ಡೆಕೋರೇಷನ್ ಮಾಡ್ಯಾರು ನೋಡಿ ನನಗಂತೂ ಭಾರಿ ಖುಷಿ ಆಕತ್ರಿ. ಕೋಡಿ ಕಟ್ಟಿರ್ತಕ್ಕಂಥ ತುರಾಯಿ ಆಗಲಿ, ಆಮೇಲೆ ಎತ್ತುಗಳಿಗೆ ಹಚ್ಚಿರ್ತಕ್ಕಂಥ ಬಣ್ಣ ಆಗಲಿ, ಹನಿಪಟ್ಟಾಗಲಿ, ಪ್ರತಿಯೊಬ್ಬರೆಲ್ಲ ತಮ್ಮದೇ ಆದ ಪ್ರತಿಯೊಬ್ಬರು ಒಂದೊಂದು ಬೇರೆನೇ ಮಾಡ್ಕೊಂಡು ಬಂದಾರೆ. ಇವು ಚಿಕ್ಕ ಕರುಗಳದವ್ರು ಇದ್ರೂ ಕೂಡ ತೊಗೊಂಡು ಬಂದಾರೆ. ಈ ಚಿಕ್ಕ ಕರ ಅಂತ ನೋಡಿ ನನಗಂತೂ ಎರಡು ಹೋರಿ ಕರುಗಳು ನೋಡಿ ಭಾರಿ ಖುಷಿ ಆಯ್ತು ಫ್ರೆಂಡ್ಸ್. ಅವು ಕೂಡ ಎಷ್ಟು ಕ್ಯೂಟ್ ಕಾಣಕತ್ತಾವ ನೋಡ್ರಿ. ಈ ರೀತಿ ನಮ್ಮ ನಂದಿ ಬಸವನಗಳು ಬಸವನ ಇರ್ಬೇಕ್ರಿ ಮನೆ ಮುಂದೆ, ಬಸವನ ಇದ್ದು ಅಂದ್ರೆ ಭಾರಿ ಖುಷಿ. ಗೋಟೆದ ಗ್ರಾಮದೊಳಗೆ ಪ್ರತಿಯೊಬ್ಬರೆಲ್ಲ ಎತ್ತ ಸಾಕಾಣಿಕೆ ಮಾಡ್ಯಾರಿ. ಅಂದ್ರೆ ಎತ್ತುಗಳ ಕರುಗಳಾಗಲಿ, ಹೋರಿ ಕರುಗಳು, ಎತ್ತುಗಳದವ್ರಿ ಪ್ರತಿಯೊಬ್ಬರೆಲ್ಲ. ಕಾರು ಹುಣ್ಣಿಮೆ ನಿಮಿತ್ತವಾಗಿ ಇವತ್ತು ಒಂದು 6 ಅಂದ್ರೆ ಜೋಡ ಎತ್ತುಗಳು ತೊಗೊಂಡು ಬಂದಾರಿ. ಸಣ್ಣ ಕರುಗಳಾಗಲಿ ದೊಡ್ಡಗೂ ಆಗಲಿ ಈ ರೀತಿ ಅಲಂಕಾರ ಮಾಡ್ಕೊಂಡು ಇವಾಗ ಎಲ್ಲರೂ ವೇಟ್ ಮಾಡ್ಲಾಕತ್ತಾರ್ರಿ. ಅಂದ್ರೆ ಇವಾಗ ನಾ ಏನು ಮಾಡಿದ್ನಿ ರೀ, ಒಂದು ವಿಡಿಯೋ ಮಾಡಿದ್ದೀನಿ ರೀ ಎಲ್ಲರದು. ನಮ್ಮ ಕಾಶಿಲಿಂಗೇಶ್ವರ ಪೂಜಾರಿ ಅವ್ರು ಅದಾರಿ, ಆಮೇಲೆ ಕಾಕ ಅವ್ರಿ, ತಮ್ಮ ಅವರು, ಆಮೇಲೆ ಪ್ರತಿಯೊಬ್ಬರ ಅಂದ್ರೆ ಕಾರುಣಿ ನೋಡ್ಲಕ್ಕೆ ಬಂದವರು ಎಲ್ಲರೂ ಸದ್ಭಕ್ತರು ಎಲ್ಲರೂ ಏನು ಮಾಡಿದ್ರು ಒಂದು ವಿಡಿಯೋ ತೊಗೊಂಡ್ರು. ಇವ್ರದ್ದು ವಿಡಿಯೋ ಮುಗಿಯಾನಾರಿ. ಎತ್ತುಗಳು ತೊಗೊಂಡು ನಮ್ಮ ಹನುಮಾನ ಮಂದಿರದ ಮಿಂದ ತೊಗೊಂಡ್ರಿ. ಎತ್ತುಗಳ ಹಿಂದಿನ ಓಣಿಯಿಂದ ಹಾಸ್ಕೊಂಡು ಏನು ಮಾಡ್ತಾರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕನ್ನ ಇನ್ನು ಮುಂದೆ ಯಾವುದೂ ಮಾತಾಡಂಗಿಲ್ಲ ಫ್ರೆಂಡ್ಸ್. ನಮ್ಮ ಈಶ್ವರ್ ಕಾಕ ಭಜಂತ್ರಿ ಅವರು ಬ್ಯಾಂಡ್ ಬಾರಿಸ್ಲಕ್ಕೆ ಬಂದಾರಿ ಕಾರುಣಿ ನಿಮಿತ್ತವಾಗಿ ಎತ್ತುಗಳ ಮುಂದೆ. ಅವರು ಬ್ಯಾಂಡ್ ಬಾರಿಸ್ತಾರೆ ಅಂದ್ರೆ ಅದು ಅವ್ರದ್ದು ಬ್ಯಾಂಡ್ ವಾದ್ಯ ಕೇಳ್ರಿ. ಹಿಂದ್ಗಡೆ ಎಲ್ಲ ನಮ್ದು ಎತ್ತಿನ ಮೆರವಣಿಗೆ ನಡಿತೈತ್ರಿ ಕಾರು ಹುಣ್ಣಿಮೆ ನಿಮಿತ್ತವಾಗಿ. ಎತ್ತುಗಳ್ರಿ ಬಸ್ ಸ್ಟ್ಯಾಂಡ್ಗೆ ಹೋಗಿರಿ ಅಂದ್ರೆ ಊದಿಸ್ಕೋತ ಬಾರಿಸ್ಕೋತ ಬ್ಯಾಂಡ್ ಬಾರಿಸ್ಕೋತ ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ ಮಾಡ್ಕೋತ್ರಿ. 6 ರಿಂದ 7 ಜೋಡಿ ಎತ್ತುಗಳು ಬಂದವ್ರಿ. ಅದ್ರ ಮೆರವಣಿಗೆ ಮಾಡ್ಕೋತ ಹನುಮಾನ ಮಂದಿರಕ್ಕೆ ಬಂದ್ರಿ. ಎಲ್ಲರೂ ಕಾಲು ಬೀಳಿಸ್ಕೊಂಡು ದರ್ಶನ ತೊಗೊಂಡ್ರಿ, ಹನುಮಾನ ದರ್ಶನ ತೊಗೊಂಡು ಮತ್ತು ವಾಪಸ್ ಏನು ಮಾಡ್ತಾರೆ ನಮ್ಮ ಬಸವೇಶ್ವರ ದೇವಸ್ಥಾನದ ಮುಂದೆ ಬಸ್ ಸ್ಟ್ಯಾಂಡ್ ಮುಂದೆ ಹೋಗ್ತಾರೆ. ಆವಾಗ ಹೋಗೋ ಮುಂದಾಗ ಎಲ್ಲ ನೀವು ನಮ್ಮ ಈಶ್ವರ್ ಕಾಕ ಭಜಂತ್ರಿ ಅವ್ರದ್ದು ಹಿಂದೆ ಬ್ಯಾಂಡ್ ವಾದ್ಯ ಕೇಳಿಸ್ಕೋರಿ. ಇವಾಗ ಎಲ್ಲರೂ ಕಾಕ ಅವ್ರು ಇವ್ರ ಖುಷಿಯಿಂದ ನಮ್ದೊಂದು ಫೋಟೋ ತೆಗಿ ಅಂತ ಕೇಳ್ಕೊಂಡಿದ್ರಿ. ಎಲ್ಲರೂ ರೆಡಿಯಾಗಿ ಎತ್ತ ರೆಡಿ ಮಾಡಿದರು ತಮ್ಮ ಅವರು ಕಾಕ ಅವರು, ಆಮೇಲೆ ಗದ್ದಲ ಗ್ರಾಮದಲ್ಲಿ ಬಂದಂಥ ಸದ್ಭಕ್ತರು. ಇವಾಗ ಇವರು ಎತ್ತುಗಳ ಯಾವ ರೀತಿ ಸಣ್ಣ ಕರುಗಳು ರೆಡಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಂದ್ರೆ ಎತ್ತಿಗೆ ನೋಡ್ರಿ ಬಣ್ಣ ನೋಡ್ರಿ ಯಾವ ರೀತಿ ಕೊಟ್ಟಾರು. ಆಮೇಲೆ ಪ್ರತಿಯೊಂದು ಕಡೆ ಕಾಲಿಗೆ ಬೇರೆ ರೀ, ಮುಖಕ್ಕೆ ಬೇರೆ, ಆಮೇಲೆ ಮೈ ಮೇಲೆ ಸ್ವಸ್ತಿಕ್ ತೆಗ್ದಾರಿ ಪ್ರತಿಯೊಬ್ಬರು. ಆಮೇಲೆ ಕೋಡಿಗೆ ನೋಡ್ರಿ ಯಾವ ರೀತಿ ಅಂದ್ರೆ ಹಾಕ್ಯಾರಿ ರಿಬ್ಬನ್ ಆಗಲಿ, ಆಮೇಲೆ ಕೋಡ್ ಬಳೆ ಆಗಲ್ರಿ, ಮೂಗು ದಾರ, ಪ್ರತಿಯೊಂದೆಲ್ಲ ಬೇರೆ ಬೇರೆ ತಮ್ಮದೇ ಆದ ಬೇರೆ ಬೇರೆ ಶೈಲಿಯಲ್ಲಿ ಏನು ಮಾಡ್ಕೊಂಬಂದಾರಿ. ಎತ್ತುಗಳಿಗೆ ಬಣ್ಣ ಹಚ್ಕೊಂಬಂದಾರು. ಕಾಕ ಅವರು ಕೂಡ ಕ್ಯಾಮ್ರಾಕ್ಕೆ ಒಂದು ಪೋಸ್ ಕೊಟ್ಟರು. ಎಲ್ಲರೂ ನಮ್ಮ ಚಿಕ್ಕ ಮಕ್ಕಳು
ಕೂಡ ಯುವಕರ ಮಂಡಳಿಯರು ಅವರು ಏನು ಮಾಡಿದ್ರಿ ಒಂದು ಪೋಸ್ ಕೊಟ್ರಿ ಫ್ರೆಂಡ್ಸ್. ಅದಕ್ಕೆ ಎಲ್ಲರೂ ಖುಷಿಯಿಂದ ವಿಡಿಯೋ ಮಾಡಂತ ಹೇಳಿ ನನಗೆ ಕೇಳ್ಕೊಂಡಿದ್ರು. ಅದಕ್ಕೆ ಎಲ್ಲರದು ಒಂದು ಈಗ ಈ ರೀತಿ ಲಾಸ್ಟಿಗೆ ಏನು ಮಾಡೀನಿ ಹನುಮಾನ್ ಮಂದಿರ ಮುಂದೆ ವಿಡಿಯೋ ಮಾಡೀನಿ. ಇವ್ರನ್ನ ಎತ್ಗಳು ತೊಗೊಂಡು ಫ್ರೆಂಡ್ಸ ಎಲ್ಲಿ ಹೋಗಾರಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಾರಿ ನೋಡ್ರಿ. ಹೊಂಟ್ರಿ ಈಗ ರೀ ಹಿಂದಿನ ಓಣಿಯಿಂದ ಹಾಸಿ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗಲ್ರಿ ಫ್ರೆಂಡ್ಸ. ನಾ ಏನು ಮಾಡ್ತೀನಿ ರೀ ನಡುವಿಂದ ಹಾಸಿ ನಾನು ಕೂಡ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ರೀ, ಸಮೀಪ ಆಕೈತಿ ಅಂತ ಹೇಳಿ. ಅಲ್ಲಿ ನಾ ಬಸ್ ಸ್ಟ್ಯಾಂಡ್ದಾಗ ಹೋದ್ಬೇಕ ನಾ ಮುಂದೆ ಮಾತಾಡಂಗಿಲ್ಲ ರೀ. ನಮ್ಮ ಈಶ್ವರ್ ಕಾಕ ಭಜಂತ್ರಿ ಅವರು ಏನು ಮಾಡ್ತಾರೆ ಬ್ಯಾಂಡ್ ಬಾರಿಸ್ಯಾರು. ಆಮೇಲೆ ಹಿಂದೆ ಎಲ್ಲರೂ ನಮ್ಮ ಎತ್ತಿನ ಮೆರವಣಿಗೆ ನಡಿತೈತಿ. ನೀವು ವಿಡಿಯೋ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ. ಇವಾಗ ನಮ್ಮ ಮುಂದೆ ಭೇಟಿ ಹಾಕನ್ ಫ್ರೆಂಡ್ಸ್. ನಂದು ಅದು ಇದ್ರದ್ದು ಗದ್ಯಾದ ಇದು ಇತ್ತಿರಲ್ಲ ಅದು ಇವ್ರದ್ದು ಹಿಡ್ದೀನಿ ರೀ. ಅವ್ರದ್ದು ಮೌನೇಶ್ವರ ಜಾತ್ರೆ ಇದ್ರದ್ದು 2 ತಿಂಗಳು ಅದು ಹಾಕೋದಾಗಿದ್ದಿಲ್ಲ ರೀ ವಿಡಿಯೋ ರೀ. ಅವು ನಿನ್ನೆ ಮುಗಿದು ರೀ. ಹಚ್ಚ ಹಚ್ಚ ಒಂದು ಸ್ವಲ್ಪ ಸರಿ ನಮ್ಮ ಮುಂದೆ ಓಕೆ ಥ್ಯಾಂಕ್ ಯು. ಒಂದು ಸ್ವಲ್ಪ ಸರಿತಂತಮ್ಮ
ನಾನು ಜಮಖಾನಿಗೆ ಹೋಗಿ ತೋರ್ಸ್ಕೊಂಡು ಬರ್ನೋದು ಅಲರ್ಜಿ ಆಗಿದೆ. ನಾನು ಜಮಖಾನಿಗೆ ಹೋಗಿ ತೋರ್ಸ್ಕೊಂಡು ಬರ್ನೋದು ಅಲರ್ಜಿ ಆಗಿದೆ. ಬಂದೈತಿ ಎಲ್ಲರದು ಬಂದೈತಿ. ಓಕೆ ಸರಿ ಸರಿ ಬಸ್ಸು
ಹಚ್ಚಲ ಮತ್ತೆ ಎತ್ಕೊಳಕ್ ತಂದಿ ಅವ್ರೇನು ಬರಲಿಲ್ಲ ಏನ್ರಿ ಅಷ್ಟ ನಿಂದ್ರಿ ಆಯ್ತು ನೀ ಮಾಡ್ಲತ್ತನ ಅದ್ನ ಓಕೆ ಬಂದಿರ ಎಲ್ಲರೂ ಬರ್ತೀವಿ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಕಾರ್ ಹುಣ್ಣಿಮೆಗೆ ರೀ ಎತ್ತುಗಳೆಲ್ಲ ರೆಡಿ ಮಾಡಿ ಬಸ್ ಸ್ಟ್ಯಾಂಡ್ದಿಂದ ಬಸವೇಶ್ವರ ದೇವಸ್ಥಾನದಿಂದ ಬ್ಯಾಂಡ್ ಬಾರಿಸ್ಕೋತ ಊದಿಸ್ಕೋತ ಈಶ್ವರ ಕಾಕ ಬಾಜಿ ಅಂತೇಳಿ ಅವ್ರು ಮುಂದೆ ಬಂದರು. ಹಿಂದ್ಗಡೆ ಎಲ್ಲ ನಮ್ಮ ಗೋಟೆದ ಗ್ರಾಮದ ಎತ್ತುಗಳನ್ನು ರೆಡಿ ಮಾಡ್ಕೊಂಡು ಎತ್ತಿನ ಮೆರವಣಿಗೆ ಕಾರ್ ಹುಣ್ಣಿಮೆ ನಿಮಿತ್ತವಾಗಿ ಕಾರ್ ಹುಣ್ಣಿಮೆ ಕರಿಸೋದು ಎತ್ತುಕೊಂಡು ರೆಡಿ ಮಾಡ್ಕೊಂಡು ಹನುಮಾನ್ ಮಂದಿರಕ್ಕೆ ತೊಗೊಂಡು ಬಂದು ದರ್ಶನ ಮಾಡ್ಕೊಂಡ್ರು ಅಂತೇಳಿ ಇವಾಗ ಅವರು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ನಾನು ನಾಳೆ ವಿಡಿಯೋ ಬಸ್ ಸ್ಟ್ಯಾಂಡ್ಗೆ ಯಾವ ರೀತಿ ಹೋದರು ಅದಲ್ದ ನಮ್ಮ ಖಪಲಿ ಆಕಳ ಅಂದ್ರೆ ನಮ್ಮ ಕಾಶಿಲಿಂಗೇಶ್ವರ ದೇವಸ್ಥಾನದಿಂದ ಖಪಲಿ ಆಕಳವನ್ನು ಯಾವ ರೀತಿ ರೆಡಿ ಮಾಡಿ ಅದನ್ನು ಮೆರವಣಿಗೆ ಮಾಡಿದ್ರು ಅನ್ನೋದು ಮುಂದಿನ ವಿಡಿಯೋದಾಗ ಹಾಕ್ತಾನೆ. ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕಿದ್ದೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಂದು ಯೂಟ್ಯೂಬ್ ಚಾನಲ್ ಲಿಂಕ್ ನಾನು ಇನ್ಸ್ಟಾಗ್ರಾಮದ ಮೇಲೆ ಫೇಸ್ಬುಕ್ ಮೇಲೆ ಹಾಕಿರ್ತಾನೋ ಅಲ್ಲಿ ಓಪನ್ ಮಾಡಿ ನೋಡಿರಿ. ನನ್ನ ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಯಾರು ಕಾರ್ ಹುಣ್ಣಿಮೆ ನಿಮಿತ್ತವಾಗಿ ಎತ್ತುಗಳು ತೊಗೊಂಡು ಬಂದಿರಲ್ಲ 6 ಜೋಡಿ ಎತ್ತುಗಳು ನಮ್ಮ ಗೋಟೆದ ಗ್ರಾಮದ ರೈತರು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾನು. ಯಾಕಂದ್ರೆ ಎತ್ತುಗಳು ರೆಡಿ ಮಾಡಿ ಖುಷಿಯಿಂದ ಎಲ್ಲರೂ ನೀವು ಕಾರ್ ಹುಣ್ಣಿಮೆ ನಿಮಿತ್ತವಾಗಿ ನಿಮ್ಮ ಎತ್ತುಗಳಿಗೆ ಅಲಂಕಾರ ಮಾಡಿ ಊರಾಗ ಕಾರ್ ಹುಣ್ಣಿಮೆ ಆಚರಣೆ ಮಾಡಕ್ಕೆ ಬಂದಿರಲ್ಲ. ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ. ಅದಲ್ದನ ಗೋಟೆದ ಗ್ರಾಮದ ಸದ್ಭಕ್ತರಿಂದ ಕಡೆಯಿಂದ ನಿಮ್ಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ಮಾಡ್ತಾಯಿರಿ. ಕಾರ್ ಹುಣ್ಣಿಮೆ ಪ್ರತಿ ವರ್ಷ ಖುಷಿಯಿಂದ ಆಚರಣೆ ಮಾಡೋಣ. ನಾನು ನಾಳೆಗೆ ಏನು ಮಾಡ್ತೇನೆ ಫ್ರೆಂಡ್ಸ್, ಯಾವ ರೀತಿ ಆಚರಣೆ ಮಾಡಿದೀವಿ ಅನ್ನೋದು ಕಪ್ಲಿದ ಆಕಳದ ಮುಂದಿನ ವಿಡಿಯೋದಾಗ ಹಾಕ್ತಾನೆ. ಬಾಯ್.